ಸುರತ್ಕಲ್ನ ಉದ್ಯಮಿ ಮಮ್ತಾಜ್ ಆಲಿ ಅವರು ಕೂಳೂರಿನ ಫಲ್ಗುಣಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಸರಿಸುಮಾರು 5 ತಿಂಗಳು ಕಳೆದಿದೆ. ಆ ಪ್ರಕರಣದಲ್ಲಿ 6 ಮಂದಿ ಆರೋಪಿಗಳನ್ನು ಕಾವೂರು ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣದ ತನಿಖೆಯನ್ನು ನಡೆಸಿದ್ದು ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್. ಈ 6 ಮಂದಿ ಆರೋಪಿಗಳ ಪೈಕಿ ಪ್ರಮುಖ ಆರೋಪಿ ರಹಮತ್ಲನ್ನು ಹೊರತುಪಡಿಸಿ ಇತರ 5 ರಾಜ್ಯ ಹೈಕೋರ್ಟು ಜಾಮೀನು ನೀಡಿದೆ. ರಹಮತ್ಲ ಜಾಮೀನು ಅರ್ಜಿಯನ್ನು ಹೈಕೋರ್ಟಿಗೆ ಸಲ್ಲಿಸಲಾಗಿತ್ತು. ಆದರೆ ಆಕೆಯ ಪರ ವಕೀಲರು ಆ ಜಾಮೀನು ಅರ್ಜಿಯನ್ನು ಹಿಂಪಡೆದು ಮತ್ತೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಸಲ್ಲಿಸುವುದಾಗಿ ಹೇಳಿಕೆ ನೀಡಿದ್ದರು. ಉಳಿದ 5 ಮಂದಿಗೆ ಜಾಮೀನು ನೀಡಿದ ನಂತರ ಮತ್ತೆ ಆಕೆಯ ಪರವಾಗಿ ಜಾಮೀನು ಅರ್ಜಿಯನ್ನು ಹೈಕೋರ್ಟಿಗೆ ಸಲ್ಲಿಸುವ ವೇಳೆಗೆ ನ್ಯಾಯಮೂರ್ತಿಗಳು ಆ ಬಗ್ಗೆ ಆಕ್ಷೇಪಣೆ ಎತ್ತಿ ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸುವಂತೆ ಸೂಚಿಸಿದ್ದರು. ಅದರಂತೆ ಆಕೆಯ ಪರವಾಗಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಲಾಗಿದೆ. ಆಕೆಯ ಪರ ವಕೀಲರ ವಾದ ಮಂಡನೆಯಾಗಿದೆ. ವಿಶೇಷ ಸರ್ಕಾರಿ ಅಭಿಯೋಜಕರಾದ ಶಿವಪ್ರಸಾದ್ ಆಳ್ವ ಅವರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಫೆಬ್ರವರಿ 24ಕ್ಕೆ ಈ ಜಾಮೀನು ಅರ್ಜಿಯ ತೀರ್ಪು ಬರಲಿದೆ. ಇದು ಇಲ್ಲಿಯವರೆಗಿನ ಬೆಳವಣಿಗೆ. ರಾಜ್ಯ ಹೈಕೋರ್ಟ್ನಿಂದ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡಿರುವಂತಹ ಈ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದಂತಹ ಶಾಫಿ ನಂದಾವರ ಪೊಲೀಸರ ಮೇಲೆ ಮತ್ತೊಂದು ಆರೋಪ ಹೊರಿಸಿದ್ದಾನೆ. ತನ್ನನ್ನು ಈ ಪ್ರಕರಣದಲ್ಲಿ ಪೊಲೀಸರು ಫಿಕ್ಸ್ ಮಾಡಿದ್ದಾರೆ. ತಾನು ತನ್ನ ವ್ಯವಹಾರ ನಿಮಿತ್ತ ಬೆಳಗಾವಿಗೆ ಹೋಗಿ ಬರುತ್ತಿದ್ದಾಗ ಪೊಲೀಸರು ನನ್ನನ್ನು ಬಂಧಿಸಿ ಈ ಪ್ರಕರಣದಲ್ಲಿ ಫಿಕ್ಸ್ ಮಾಡಿದ್ದಾರೆ. ನನಗೆ ಮಮ್ತಾಜ್ ಆಲಿ ಅವರ ಪರಿಚಯವೇ ಇಲ್ಲ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ರಹಮತ್ಲ ಪರಿಚಯವೂ ಇಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸಲಾಗಿದೆ. ಇದರಿಂದಾಗಿ ನಾನು ಸುಮಾರು 5 ತಿಂಗಳ ಕಾಲ ಜೈಲು ನ್ಯಾಯಾಲಯಗಳಲ್ಲಿ ಹಿಂಸೆ ಅನುಭವಿಸಬೇಕಾಯಿತು ಅಂತ ಹೇಳಿದ್ದಾರೆ. ಹಾಗಾದರೆ ಈ ಪ್ರಕರಣದಲ್ಲಿ ಶಾಫಿ ನಂದಾವರ ಇದ್ದಾರಾ ಇಲ್ಲವ ಎನ್ನುವ ಪ್ರಶ್ನೆ ಹಲವರಲ್ಲಿ ಮೂಡಿದೆ. ಶಾಫಿ ನಂದಾವರ ಅವರಿಗೆ ಮಮ್ತಾಜ್ ಆಲಿ ಅವರ ನೇರ ಪರಿಚಯ ಇದ್ದಿರಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಶಾಫಿ ನಂದಾವರದವರು, ಒರಿಜಿನಲಿ ನಂದಾವರದವರಲ್ಲ. ಅವರು ಪಡುಬಿದ್ರಿ ಸಮೀಪದ ಕಂಚಿನಡ್ಕದವರು. ಅಲ್ಲಿಂದ ಪಾಣೆಮಂಗಳೂರು ಸಮೀಪದ ಗೂಡಿನ ಬಳಿಗೆ ಹೋದವರು. ಅಲ್ಲಿನ ದರ್ಗಾ ಒಂದರ ಡಬ್ಬಿ ಕದ್ದು ಸಿಕ್ಕಿಬಿದ್ದು ಅಲ್ಲಿಂದ ಡಿಬಾರಾದವರು. ತದನಂತರ ಹೋಗಿ ನಂದಾವರದಲ್ಲಿ ವಾಸ್ತವ್ಯ ಹೂಡಿದವರು. ಅಲ್ಲಿ ತದನಂತರ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಇದ್ದವರು. ಹಲವು ಮಂದಿ ಧಾರ್ಮಿಕ ವಿದ್ವಾಂಸರ ಪರಿಚಯ ಬೆಳೆಸಿಕೊಂಡು ಒಂದು ರೀತಿಯಲ್ಲಿ ಧಾರ್ಮಿಕ ವ್ಯಕ್ತಿಯ ರೀತಿಯಲ್ಲಿ ಇದ್ದವರು. ತದನಂತರ ಸುರತ್ಕಲಿಗೆ ಬಂದು ಸತ್ತಾರ್ ಅವರೊಂದಿಗೆ ಸೇರಿಕೊಂಡು ಮುಲ್ಕಿ ಪರಿಸರದಲ್ಲಿ ಮರಳು ಗಣಿಗಾರಿಕೆ ನಡೆಸಲು ಪ್ರಯತ್ನ ಪಟ್ಟವರು. ಮರಳು ಗಣಿಗಾರಿಕೆ ನಡೆಸಿದವರು. ಶಾಫಿ ನಂದಾವರ ಅವರ ಮುಖ್ಯ ಕಸುಬು ಏನಂತ ಹೇಳಿದರೆ ಹಳೆಯ ವಾಹನಗಳನ್ನು ಖರೀದಿಸಿ ಅದನ್ನು ಮಾರಾಟ ಮಾಡುವುದು. ಈ ಹಳೆಯ ವಾಹನಗಳಿಗೆ ಲೋನ್ ಮಾಡಿಸಿಕೊಡುವುದು, ಹಳೆಯ ವಾಹನಗಳನ್ನು ಮಾರಾಟ ಮಾಡುವುದು, ಇಂಥ ವ್ಯವಹಾರದಲ್ಲಿ ಶಾಫಿ ನಂದಾವರ ತೊಡಗಿಸಿಕೊಂಡಿದ್ದರು. ಇಂತಹ ಶಾಫಿ ನಂದಾವರ ಮತ್ತು ಸುರತ್ಕಲ್ನ ಸತ್ತಾರ್ ಅವರು ಈ ಹಿಂದೆ ಹೂವಿನ ವ್ಯಾಪಾರಿಯಾಗಿದ್ದವರು. ಅವರ ಮೇಲೆ ಕೋಟಿಕೆರೆ ಮನೋಜ್ ತಂಡ ಮಾರಣಾಂತಿಕವಾಗಿ ದಾಳಿ ನಡೆಸಿತ್ತು. ಅವರ ಕೈಯನ್ನು ಕತ್ತರಿಸಿತ್ತು. ಆದರೂ ಸತ್ತಾರ್ ಬದುಕಿ ಬಂದಿದ್ದರು. ಅದು ಆಗಿನ ಸುರತ್ಕಲ್ ಶಾಸಕರಾಗಿದ್ದಂತಹ ಮೊಯ್ದೀನ್ ಬಾವ ಅವರ
ಕೃಪೆಯಿಂದ. ತದನಂತರ ಮೊಯ್ದೀನ್ ಬಾವರೊಟ್ಟಿಗಿದ್ದವರು, ಕಾಂಗ್ರೆಸ್ನಲ್ಲಿ ಸೇರಿಕೊಂಡವರು, ಇವರೆಲ್ಲ ಸೇರಿಕೊಂಡು ಮೊಯ್ದೀನ್ ಬಾವರ ಸಹೋದರ ಮಮ್ತಾಜ್ ಅಲಿ ಅವರ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸಿ ಸುಮಾರು 2 ಕೋಟಿಯಷ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ. ಈ ವಸೂಲಿ ಗ್ಯಾಂಗಿನಲ್ಲಿ ಇದ್ದವರೇ ಶಾಫಿ ನಂದಾವರ, ರಾಮತ್ಲ ಗಂಡ ಶೋಯಬ್, ಸತ್ತಾರ್ನ ಕಾರು ಚಾಲಕ ಸಿರಾಜ್ ಮತ್ತು ಮುಸ್ತಫಾ. ಇವರ ಎಲ್ಲರ ಮೇಲೂ ಕೆಲವೊಂದು ಕ್ರಿಮಿನಲ್ ಆಪಾದನೆಗಳಿವೆ. ರಾಮತ್ನ ಮೇಲೆ ಇಲ್ಲ, ರಾಮತ್ನ ಗಂಡ ಶೋಯಬ್ರ ಮೇಲೆ ಇಲ್ಲ, ಆದರೆ ಮುಸ್ತಫಾನ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಇತ್ತು. ಈ ಮುಸ್ತಫಾ ಈ ಹಿಂದೆ ಸೂರಲ್ಪಾಡಿ ಫೈನಾನ್ಸ್ನಲ್ಲಿ ಕೆಲಸಕ್ಕೆ ಇದ್ದವ. ಸೂರಲ್ಪಾಡಿ ಫೈನಾನ್ಸ್ನ ಚಿಕ್ಕಮಗಳೂರು ಶಾಖೆಯಲ್ಲಿ ಈತ ಮೋಸ ಮಾಡಿ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ನಾಗೇಶ್ ಶೆಟ್ಟಿಯವರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದ. ಆ ಸಂದರ್ಭದಲ್ಲಿ ಸುಮಾರು 24 ವಾಹನಗಳನ್ನು ನಾಗೇಶ್ ಶೆಟ್ಟಿಯವರು ವಶಪಡಿಸಿಕೊಂಡಿದ್ದರು. ಮುಸ್ತಫನನ್ನು ಜೈಲಿಗೆ ಕಳುಹಿಸಿದ್ದರು. ಈ ರೀತಿಯಾಗಿ ಇರುವಂತಹ ಒಂದು ಟೀಮು ಮಮ್ತಾಜ್ ಅಲಿ ಅವರನ್ನು ವ್ಯವಸ್ಥಿತ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿತ್ತು. ಯಾಕಂತ ಹೇಳಿದರೆ ಮಮ್ತಾಜ್ ಅಲಿ ಅವರಿಗೂ ಈ ರಹಮತ್ಲಿಗೂ ಅಕ್ರಮ ಸಂಬಂಧ ಇದೆ. ರಹಮತ್ ಮಮ್ತಾಜ್ ಅಲಿ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದವಳು. ಆದ್ದರಿಂದಾಗಿ ಅವಳ ಪರಿಚಯ ಇತ್ತು. ಆ ಪರಿಚಯವನ್ನು ದುರುಪಯೋಗಪಡಿಸಿಕೊಂಡು ಅವರಿಬ್ಬರ ಮಧ್ಯೆ ನಡೆದಂತಹ ಫೋನ್ ಸಂಭಾಷಣೆಗಳು ಮತ್ತು ಮಮ್ತಾಜ್ ಅಲಿ ಅವರು ಆಕೆಯ ಮನೆಗೆ ಯಾವುದೋ ಕಾರಣಕ್ಕೆ ಹೋದ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳನ್ನು ಬಳಸಿಕೊಂಡು ಮಮ್ತಾಜ್ ಅಲಿ ಅವರನ್ನು ಇವರು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸಿದ್ದರು. ಈ ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸತ್ತಾರ್ ಮತ್ತು ಆತನ ಕಾರು ಚಾಲಕ ಸಿರಾಜ್. ಈ ಸಿರಾಜಿಗೂ ರಾಮತ್ಲ ಗಂಡ ಶೋಯಬ್ಗಳು ಒಳ್ಳೆಯ ಪರಿಚಯ ಇತ್ತು. ಇದಕ್ಕೆ ಸೇರಿಕೊಂಡವನು ಮುಸ್ತಫಾ. ಇದೇ ಸಂದರ್ಭದಲ್ಲಿ ಶಾಫಿ ನಂದಾವರದಿಂದ ಬಂದು ಸುರತ್ಕಲ್ನಲ್ಲಿ ಸತ್ತಾರ್ನ ಪರಿಚಯ ಮಾಡಿಕೊಂಡು ಮುಲ್ಕಿ ಬಳಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡಲು ಮುಂದಾಗಿದ್ದ. ಆ ಕಸುಬನ್ನು ಮಾಡಿಯೂ ಇದ್ದ. ಈ ಸಂದರ್ಭದಲ್ಲೇ ಆತನಿಗೆ ಈ ವಿಚಾರ ತಿಳಿದದ್ದು ಮತ್ತು ಇದೇ ಅಂಶವನ್ನು ಮುಂದಿಟ್ಟುಕೊಂಡು ಮಮ್ತಾಜ್ ಅಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಹೋದದ್ದು. ಇದರಿಂದಂತ ಕಂಗೆಟ್ಟಂಥ ಮಮ್ತಾಜ್ ಅಲಿ ಅವರು ಈ ಸಮಸ್ಯೆಯಿಂದ ಹೊರಬರಲು ರಹಮತ್ಲಿಗೆ ಹಣ ಕೊಟ್ಟಿದ್ದರು ಮತ್ತು ಒಂದು ಚೆಕ್ ಕೊಟ್ಟಿದ್ದರು. ಸುಮಾರು 50 ಲಕ್ಷ ರೂ ಅವರು ಸಂದಾಯ ಮಾಡಿದ್ದರು. ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥ ಭರವಸೆಯನ್ನು ನೀಡಿದ್ದರು. ಇದನ್ನೇ ಬಂಡವಾಳವಾಗಿ ಮಾಡಿಸಿಕೊಂಡಂತಹ ಸತ್ತಾರ್, ಸಿರಾಜಿ, ಮುಸ್ತಫಾ, ಶಾಫಿ, ಶೋಯಬ್ ಇವರು ವ್ಯವಸ್ಥಿತ ರೀತಿಯಲ್ಲಿ ಮಮ್ತಾಜ್ ಅಲಿ ಅವರನ್ನು ಕೆಡ್ಡಕ್ಕೆ ಕೆಡುವಲ್ಲಿ ಯಶಸ್ವಿಯಾದರು. ಅಲ್ಲದೆ ಈ ವಿಚಾರವನ್ನು ಸಮಾಜದ ಇತರ ವ್ಯಕ್ತಿಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು. ಮಮ್ತಾಜ್ ಅಲಿ ಅವರು ಮುಸ್ಲಿಂ ಸಮುದಾಯದಲ್ಲಿ ಒಂದು ಗಣ್ಯ ವ್ಯಕ್ತಿ, ಉದ್ಯಮಿ. ಅವರ ಸಹೋದರ ಮೊಯ್ದೀನ್ ಬಾವ ಅವರು ಸುರತ್ಕಲ್ನ ಮಾಜಿ ಶಾಸಕರು. ಅವರ ಅಣ್ಣ ಎಂ ಫಾರೂಕ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು. ಅವರು ಸಹ ಉದ್ಯಮಿ, ಫಿಜ್ಜಾ ಗ್ರೂಪಿನ ಮಾಲೀಕರು. ಅತ್ಯಂತ ಸೊಫಿಸ್ಟಿಕೇಟೆಡ್
ಸಂಪ್ರದಾಯಬದ್ಧ ಶ್ರೀಮಂತ ಕುಟುಂಬ ಅದು. ಅವರು ವಿದ್ಯಾವಂತರು, ಬುದ್ಧಿವಂತರು, ಹಲವಾರು ವ್ಯವಹಾರಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡವರು. ಬಡಬಗ್ಗರಿಗೆ ದಾನ ಮಾಡುವುದರಲ್ಲಿ ಎತ್ತಿದ ಕೈ. ಯಾರೇ ಬಂದು ಸಹಾಯ ಕೇಳಿದರೂ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡುವಂಥ ಗುಣ ಈ ಎಲ್ಲ ಸಹೋದರರಲ್ಲಿ ಇತ್ತು. ಇಂತಹ ಮಾನವೀಯ ಗುಣದಂತಹ ಮಮತಾಜ್ ಅವರು ಈ 6 ಮಂದಿ ಸೇರಿ ತೋಡಿದಂತಹ ಕೆಡ್ಡಕ್ಕೆ ಸುಲಭವಾಗಿ ಬಿದ್ದರು. ಈ ವಿಚಾರವನ್ನು ಅವರಿಗೆ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಲು ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಅದು ವೈಯಕ್ತಿಕ ಮರ್ಯಾದೆಯ ಪ್ರಶ್ನೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ನೂರಾರು ಮಂದಿಯಿಂದ ಆದರಾಭಿಮಾನವನ್ನು ಪಡೆದುಕೊಳ್ಳುತ್ತಿರುವ ವ್ಯಕ್ತಿ ಇಂತಹ ಒಂದು ಹೆಣ್ಣಿನ ಬಲೆಯಲ್ಲಿ ಬಿದ್ದು ಹೊರಳಾಡುತ್ತಿದ್ದಾರೆ ಅಂತ ಹೇಳಿದರೆ ಎಲ್ಲರೂ ಅವರನ್ನು ಒಂದು ರೀತಿಯಲ್ಲಿ ನಿಕೃಷ್ಟ ಭಾವನೆಯಲ್ಲಿ ನೋಡಲಿಕ್ಕೆ ಆರಂಭಿಸ್ತಾರೆ. ಆದ್ದರಿಂದ ಮಮತಾಜ್ ಅವರು ಈ ಎಲ್ಲ ಹಿಂಸೆಗಳನ್ನು ತನ್ನ ಮನಸ್ಸಿನ ಒಳಗೆ ಇಟ್ಟುಕೊಂಡು ಕೊರಗುತ್ತಿದ್ದರು. ತದನಂತರ ಮಮತಾಜ್ ಅವರಿಂದ ಮತ್ತಷ್ಟು ಹಣ ಪೀಕಿಸಲು ಈ ತಂಡ ಹೊಂಚು ಹಾಕ್ತಲಿತ್ತು ಮತ್ತು ಅವರ ಮೇಲೆ ಒತ್ತಡ ಹೇರುತ್ತಿತ್ತು. ಸುಮಾರು 2 ಕೋಟಿ ರೂಪಾಯಿಗಳಿಗೆ ಅವರು ಬೇಡಿಕೆ ಇಟ್ಟಿದ್ದರು. ಒಂದು ವೇಳೆ 2 ಕೋಟಿ ರೂಗಳು ನೀಡದೇ ಇದ್ದರೆ ರಾಮತ್ಲ ಹೆರಿಗೆ ಆಗಿರುವಂತಹ ಮಗುವಿನ ತಂದೆಯ ಸಾಚಾತನಕ್ಕಾಗಿ DNA ಟೆಸ್ಟ್ ಮಾಡಿಸುವಂತಹ ಬೆದರಿಕೆಯನ್ನು ಒಡ್ಡಿದ್ದರು. ಇದು ಮಮತಾಜ್ ಅವರ ಮನಸ್ಸಿಗೆ ಘಾಸಿಯಾದಂಥ ಪರಿಸ್ಥಿತಿ. ಇದೇ ಸಂದರ್ಭದಲ್ಲಿ ಅವರು ಕೆಲವೊಂದು ಆಡಿಯೋ ಕ್ಲಿಪ್ಗಳನ್ನು ಸೋಷಲ್ ಮೀಡಿಯಾದಲ್ಲಿ ಬಿಟ್ಟರು. ಅವರು ಮಮತಾಜ್ ಅವರೊಂದಿಗೆ ಮಾತನಾಡೋದು, ಮಮತಾಜ್ ರಹಮತ್ಲೊಂದಿಗೆ ಮಾತನಾಡೋದು, ಇಂತಹ ಕೆಲವೊಂದು ಆಡಿಯೋ ಕ್ಲಿಪ್ಗಳನ್ನು ಬಿಟ್ಟರು. ಅದು ಸಮಾಜದ ಗಣ್ಯ ವ್ಯಕ್ತಿಗಳ ಮೊಬೈಲ್ಗಳಿಗೆ ಫಾರ್ವರ್ಡ್ ಆಗ್ತಾ ಹೋಗಿದೆ. ಇದರಿಂದಾಗಿ ಆ ಸರ್ಕಲ್ನಲ್ಲಿ ಮಮತಾಜ್ ಅವರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಮೂಡಿಸುವಲ್ಲಿ ಈ ಹನಿ ಟ್ರ್ಯಾಪ್ ತಂಡ ಯಶಸ್ವಿಯಾಗಿತ್ತು. ಇದರಿಂದ ಮನನೊಂದು ಮಮತಾಜ್ ಅವರು ಅಕ್ಟೋಬರ್ 6ನೇ ತಾರೀಕು ಮುಂಜಾನೆಯ ವೇಳೆಗೆ ಮಂಗಳೂರಿನ ಕದ್ರಿ ಟೋಲ್ಗೇಟ್ ಬಳಿ ಇರುವಂತಹ ತನ್ನ ಮನೆಯಿಂದ ಕಾರಿನಲ್ಲಿ ಹೊರಟಿದ್ದರು. ಮರುದಿನ ಬೆಳಿಗ್ಗೆ ಅವರ ಕಾರು ಕೂಳೂರು ಹಳೆಯ ಸೇತುವೆಯಲ್ಲಿ ಅಪಘಾತಕ್ಕೀಡಾದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಕಾರಿನಲ್ಲಿ ಮಮತಾಜ್ ಅವರು ಇರಲಿಲ್ಲ. ಈ ವೇಳೆಗಾಗಲೇ ಸುದ್ದಿಯಾಗಿತ್ತು, ಜನ ಸೇರಿದ್ದರು. ಅಗ್ನಿಶಾಮಕ ದಳದವರು ಬಂದು ಫಲ್ಗುಣಿ ನದಿಯಲ್ಲಿ ಹುಡುಕಾಟ ನಡೆಸಿದರು. ಮಲ್ಪೆಯಿಂದ ಈಶ್ವರ್ ಮಲ್ಪೆಯವರು ಬಂದರು, ಅವರು ಹುಡುಕಾಟ ನಡೆಸಿದರು. ಮೃತದೇಹ ಪತ್ತೆಯಾಗಲಿಲ್ಲ. ಈ ಮಧ್ಯೆ ಮಮತಾಜ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸಿ ಅವರು ಆತ್ಮಹತ್ಯೆಗೈಯುವಂತಹ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಿ ಅವರ ಸಹೋದರ ಕಾವೂರು ಪೊಲೀಸ್ ಸ್ಟೇಷನಿಗೆ ದೂರು ನೀಡಿದರು. ಕಾವೂರು ಪೊಲೀಸರು ಒಂದು ಆತ್ಮಹತ್ಯೆಗೆ ಪ್ರಚೋದನೆಯ ಆರೋಪದ ಮೇಲೆ ಕೇಸು ದಾಖಲಿಸಿಕೊಂಡರು. ರಹಮತ್ಲನ್ನು ಬಂಧಿಸಿದರು. ಆಕೆಯ ಗಂಡ ಶೋಯಬ್ನನ್ನು ಬಂಧಿಸಿದರು. ತದನಂತರ ಸತ್ತಾರ್ನನ್ನು ವಶಕ್ಕೆ ತೆಗೆದುಕೊಂಡರು. ಸಿರಾಜು ಸಿಕ್ಕಿಬಿದ್ದ. ಶಾಫಿ ನಂದಾವರ ಬೆಳಗಾವಿಗೆ ಹೋಗಿದ್ದವ. ಅಲ್ಲಿಂದ ಬರುವಾಗ ಪೊಲೀಸರು ಆತನನ್ನು ಹಿಡಿದು ಕೂರಿಸಿದರು. ಮುಸ್ತಫನ್ನು ಪೊಲೀಸರ ಬಲೆಗೆ ಬಿದ್ದರು. ಒಟ್ಟು 6 ಮಂದಿ ಪೊಲೀಸರು ಬಲೆಗೆ ಬಿದ್ದ ನಂತರ ಮಮತಾಜ್ ಅವರ ಮೃತದೇಹ ಮರುದಿವಸ ಪತ್ತೆಯಾಯಿತು. ಇದು ಆತ್ಮಹತ್ಯೆ ಪ್ರಕರಣ ಅಂತ
ದಾಖಲಾಯಿತು ಮತ್ತು ಇದು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಅಂತಲೇ ಇಷ್ಟೂ ಮಂದಿಯ ಮೇಲೆ ಬೇನೆಸ್ ಸೆಕ್ಷನ್ 108ನ ಅಡಿಯಲ್ಲಿ ಕೇಸು ದಾಖಲಾಯಿತು. ಪೊಲೀಸರು ಈ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು, ತಮ್ಮ ಕಸ್ಟಡಿಗೆ ಪಡ್ಕೊಂಡ್ರು, ಅವರ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದರು. ಅವರು ಎಷ್ಟು ಸಂದರ್ಭದಿಂದ ಮಮತಾಜಾಲಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು, ಎಷ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಎಲ್ಲ ವಶಪಡಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದರು. ಪೊಲೀಸರ ತನಿಖೆಯ ಪ್ರಕಾರ ಈ 6 ಮಂದಿಯ ದುಷ್ಟಕೂಟ ಸೇರಿಕೊಂಡೇ ಮಮತಾಜಾಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದೆ ಮತ್ತು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸಿದೆ. ಮಮತಾಜಾಲಿ ಅವರು ಇವರ ಹಿಂಸೆಯನ್ನು ತಾಳಲಾರದೆ, ಅಂದರೆ ಮಾನಸಿಕ ಹಿಂಸೆಯನ್ನು ತಾಳಲಾರದೆ, ಈ ವಿಚಾರದಲ್ಲಿ ತಮ್ಮ ಸಂಸಾರದ ಒಳಗೂ ಕೆಲವೊಂದು ಅಪಸ್ವರಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಮನನೊಂದು ಅವರು ಈ ಕಠಿಣ ನಿರ್ಧಾರಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನುವ ತೀರ್ಮಾನಕ್ಕೆ ಬಂದು ಅಷ್ಟೂ ಮಂದಿಯ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. ಆರೋಪಿಗಳು ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. ಆದರೆ ಪ್ರಕರಣದ ಗಂಭೀರತೆಯನ್ನು ಅರಿತು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಎಲ್ಲ ಆರೋಪಿಗಳಿಗೆ ಜಾಮೀನನ್ನು ನಿರಾಕರಿಸಿತು ಮತ್ತು ಆರೋಪಿಗಳು ರಾಜ್ಯ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಈ ಮೇಲ್ಮನವಿ ವಿಚಾರಣೆಯ ಹಂತದಲ್ಲಿರುವಾಗಲೇ ಇಡೀ ಪೊಲೀಸ್ ತನಿಖೆಯಲ್ಲಿ ಮುಖ್ಯ ಕೇಂದ್ರ ಬಿಂದು ಆಗಿರುವುದು ರೆಹಮತ್. ಆಕೆಗೆ ಮತ್ತು ಮಮತಾಜಾಲಿ ಅವರಿಗೆ ನೇರ ಸಂಪರ್ಕ ಇದ್ದದ್ದು. ಮಮತಾಜಾಲಿಯವರು ಹಣ ಕೊಟ್ಟಂಥ ದಾಖಲೆ ಇರುವುದು ಸಹ ರೆಹಮತ್ಲಿಗೆ. ಆದ್ದರಿಂದ ಈ ಅಂಶವು ಪೊಲೀಸರು ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಪ್ರಮುಖವಾಗಿದ್ದರಿಂದ ಆಕೆಗೆ ಜಾಮೀನು ದೊರಕುವುದು ಕಷ್ಟ ಎಂದು ಅರಿತಂತಹ ಅವರ ಪರ ವಕೀಲರು ಆಕೆಯ ಪರವಾಗಿ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ಹಿಂಪಡೆದುಕೊಂಡರು. ಮತ್ತು 5 ಮಂದಿಯ ಮೇಲಿನ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು, ಆಕ್ಷೇಪಣೆ ಆಯಿತು. ಅಷ್ಟೂ ಮಂದಿಗೂ ಹೈಕೋರ್ಟು ಜಾಮೀನು ನೀಡಿತು. ಸಾಮಾನ್ಯವಾಗಿ ಆತ್ಮಹತ್ಯೆಗೆ ಪ್ರಚೋದನೆಯಂತಹ ಪ್ರಕರಣದಲ್ಲಿ ನ್ಯಾಯಾಲಯಗಳು ಒಂದು 2 ವಾರ 3 ವಾರಗಳಲ್ಲಿ ಜಾಮೀನು ಕೊಡುವಂತಹ ಸಾಧ್ಯತೆಗಳಿವೆ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿ ತಿಂಗಳು 1.5 ಕಳೆದರೂ ನ್ಯಾಯಾಲಯ ಜಾಮೀನು ಕೊಟ್ಟಿರಲಿಲ್ಲ. ತದನಂತರ 5 ಮಂದಿ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ಕೊಟ್ಟಿತ್ತು. ರೆಹಮತ್ ಇವತ್ತಿಗೂ ನ್ಯಾಯಾಂಗ ಬಂಧನದಲ್ಲಿ. ಯಾಕಂದರೆ ಈ ಆತ್ಮಹತ್ಯೆ ಪ್ರಕರಣ ಒಂದು ರೀತಿಯಲ್ಲಿ ಒಂದು ಸಮಾಜದ ಒಳಗೆ ಸಂಚಲನಕ್ಕೆ ಕಾರಣವಾದಂಥ ಪ್ರಕರಣ. ಸ್ಥಳೀಯವಾಗಿ ಆರೋಪಿಗಳ ಮೇಲೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂತ ಹೇಳಿದರೆ ಆತ್ಮಹತ್ಯೆ ಮಾಡಿಕೊಂಡಂತಹ ಮಮತಾಜಾಲಿ ಅವರು ಕೇವಲ ಉದ್ಯಮಿಯಾಗಿರಲಿಲ್ಲ, ಅವರು ಜನಾನುರಾಗಿಯಾಗಿಯೂ ಇದ್ದರು. 100 ಮಂದಿಗೆ ಸಹಾಯ ಹಸ್ತ ಸಾಚಿದವರು, 100 ಮಂದಿಯ ವಿದ್ಯಾಭ್ಯಾಸಕ್ಕೆ ನೆರವಾದವರು, ಅನಾಥ ಹೆಣ್ಮಕ್ಕಳ ಮದುವೆಗೆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನೆರವಾಗಿದ್ದಂಥವರು. ಅದರಿಂದಾಗಿ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಇತ್ತು. ಇದು ಸಾರ್ವಜನಿಕವಾಗಿಯೂ ಪ್ರತಿಫಲನ ಆಗಿತ್ತು. ಇದು ಎಲ್ಲ ನ್ಯಾಯಾಲಯದ ಮೇಲೆ ಪರಿಣಾಮ ಬೀರಿತ್ತು. ಆದ್ದರಿಂದ ಈ ಪ್ರಕರಣ ಆ ಮಟ್ಟಕ್ಕೆ ನ್ಯಾಯಾಲಯದಲ್ಲಿ ಗಟ್ಟಿಯಾಗಿ ನಿಂತುಕೊಂಡಿತ್ತು. ಇದೀಗ ಆರೋಪಿಗಳಲ್ಲಿ ಒಬ್ಬನಾದಂಥ ಶಾಫಿ ನಂದಾವರ ಹೊಸ ವರಸೆಯನ್ನು ಆರಂಭಿಸಿದೆ. ನನ್ನನ್ನು ವಿನಾಕಾರಣವಾಗಿ ಪೊಲೀಸರು ಇದರಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ. ಪೊಲೀಸರ ತನಿಖೆಯ ಪ್ರಕಾರ ಶಾಫಿ ನಂದಾವರ ಇಡೀ ಪ್ರಕರಣದ ರೂವಾರಿ. ಆದರೆ ಆತ ನೇರವಾಗಿ ಮಮತಾಜಾಲಿ ಅವರೊಂದಿಗೆ ಸಂಪರ್ಕ ಸಾಧಿಸಿಲ್ಲ. ಮಮತಾಜಾಲಿ ಅವರು ನೇರವಾಗಿ ಶಾಫಿ ನಂದಾವರೊಂದಿಗೆ ಮಾತನಾಡಿಲ್ಲ ಮತ್ತು ಅವರು ಹಣ ವರ್ಗಾವಣೆ ಮಾಡಿಲ್ಲ. ಈ ದಾಖಲೆಗಳು ಇಲ್ಲ ಅಂತ ಒಂದು ಕಾರಣದಿಂದಾಗಿ ಶಾಫಿ ನಂದಾವರ ನಾನು ಇದರಲ್ಲಿ ನಿರಪರಾಧಿ ಅಂತ
ಅವಲತ್ತು ಕೊಳ್ತಾ ಇದ್ದಾರೆ. ಮತ್ತೊಂದು ಅಂಶ ಏನಂತ ಹೇಳಿದರೆ, ಶಾಫಿ ನಂದಾವರಿಗೆ ರಾಜ್ಯ ಹೈಕೋರ್ಟು ಮಧ್ಯಂತರ ಜಾಮೀನನ್ನು ನೀಡಿರುವುದು. ಫುಲ್ ಪ್ಲೆಜ್ ಜಾಮೀನು ಅಲ್ಲ. ಜಾಮೀನು ನೀಡುವ ಸಂದರ್ಭದಲ್ಲಿಯೇ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ವಿಕ್ಟಿಮ್ನ ಪರವಾಗಿ, ಅಂದರೆ ಮಮ್ತಾಜ್ ಆಲಿಯವರ ಪರವಾಗಿ ಅವರ ಮನೆಯವರು ಹೈಕೋರ್ಟಿನ ಕದ ತಟ್ಟಿದರೆ ಈ ಜಾಮೀನು ಅನ್ನು ಪುನರ್ವಿಮರ್ಶೆ ಮಾಡಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಮಮ್ತಾಜ್ ಆಲಿ ಅವರ ಸಹೋದರರು ಈ ಬಗ್ಗೆ ನ್ಯಾಯಾಲಯದಲ್ಲಿ ವ್ಯವಹರಿಸುವಂಥ ತಯಾರಿಯಲ್ಲಿ ಇದ್ದಾರೆ. ಆಗ ಶಾಫಿ ನಂದಾವರ ಅವರಿಗೆ ಹೈಕೋರ್ಟ್ ನೀಡಿರುವಂತಹ ಮಧ್ಯಂತರ ಜಾಮೀನು ರಿಜೆಕ್ಟ್ ಆಗ್ತದೆ. ಅದರ ಒಟ್ಟಿಗೆ ಉಳಿದ ಆರೋಪಿಗಳಿಗೆ ನೀಡಿದ ಜಾಮೀನಿನ ಮೇಲೆಯೂ ಪರಿಣಾಮ ಬೀರ್ತದೆ. ಪ್ರಮುಖ ಆರೋಪಿ ರಹಮತುಲ್ಲಾ ಜಾಮೀನು ಅರ್ಜಿಯ ಮೇಲಿನ ವಿಚಾರಣೆ ಮುಗಿದಿದೆ, ತೀರ್ಪು ಬರಲು ಬಾಕಿ ಇದೆ. ನಿರಂತರ ಸುದ್ದಿ